ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ನಾವು ಚಕ್ಲಿನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಸೂಪರಾಗಿ ಬರುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಕೈಯಲ್ಲೇ ಥರ ಸುಮ್ಮನೆ ಫ್ರೆಶ್ ಮಾಡಿದರೆ ಸಾಕು, ಪ್ರೆಸ್ ಮಾಡಿದರೆ ಸಾಕು ಕೈಯಲ್ಲೇ ಯಾವ ಥರ ಪುಡಿ ಪುಡಿ ಆಗ್ತಾಯಿದೆ ಅಂತ. ಇದನ್ನು ಯಾವ ರೀತಿ ಚಕ್ಲಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಡು ಬರೋಣ ಬನ್ನಿ. ತುಂಬ ಕಡಿಮೆ ಪದಾರ್ಥದಲ್ಲೇ ಚೆನ್ನಾಗಿ ಮಾಡ್ಬೋದು ನೋಡಿ. ಇಲ್ಲಿ ನಾನು ಮೊದಲಿಗೆ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ, ನೀಟಾಗಿ ಜರಡಿ ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಸ್ವಲ್ಪ ಹುರ್ಗಡ್ಲೆ ಅಂತಾರಲ್ಲ ಹುರ್ಗಡ್ಲೆ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ಕಾಳು, ಆಮೇಲೆ ಇಲ್ಲಿ ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ಬಿಳಿ ಎಳ್ಳು ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಹಿಂಗು, ಮತ್ತು ಅದಕ್ಕೆ ಸ್ವಲ್ಪ ಅಚ್ಚ ಖಾರದ ಪುಡಿ, ಉಪ್ಪು ಅದನ್ನೆಲ್ಲ ಹಾಕ್ಬೇಕಾದ್ರೆ ಹಾಕ್ತೀನಿ. ಇವಾಗ ನೋಡಿ, ನಾನು ಮೊದಲಿಗೆ ಹುರ್ಗಡ್ಲೆ ಏನಿದೆಯಲ್ಲ ಅದನ್ನು ಫಸ್ಟು ಸ್ವಲ್ಪ ಮಿಕ್ಸಿಗೆ ಹಾಕ್ಬಿಟ್ಟು ನೀಟಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ಅದನ್ನು ಚೆನ್ನಾಗಿ. ಅದನ್ನು ತರಿಯಾಗಿ ಮಾಡ್ಕೊಬಿಟ್ಟು ನುಣ್ಣಗೆ ಮಾಡ್ಕೊಳ್ಳಿ, ಗ್ರೈಂಡ್ ಮಾಡ್ಕೊಳ್ಳಿ. ಆಮೇಲೆ ನಾನು ನೋಡಿ ಇಲ್ಲಿ ಮೆಜರ್ಮೆಂಟಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ಫಸ್ಟು ನಾನು ಈ ಕಪ್ ಇದೆಯಲ್ಲ, ಆ ಕಪ್ಪಲ್ಲಿ ನಾನು 6 ಕಪ್ಪು ನಾನು ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ನೋಡಿ. 6 ಕಪ್ ಅಕ್ಕಿ ಹಿಟ್ಟಿಗೆ ನಾನಿಲ್ಲಿ 2 ಕಪ್ಪು ಕಡಲೆ ಹಿಟ್ಟು ಹಾಕ್ತೀನಿ ಅಷ್ಟೇ. ನೀವು 3 ಕಪ್ಪಿಗೆ 1 ಕಪ್ ಕಡಲೆ ಹಿಟ್ಟು ಅನ್ನೋ ಥರ ನಾನಿಲ್ಲಿ 6 ಕಪ್ಪಿಗೆ 2 ಕಪ್ಪು ಕಡಲೆ ಹಿಟ್ಟನ್ನ ಹಾಕ್ತಾಯಿದ್ದೀನಿ ನೋಡಿ. ಈ ಥರ ಮೆಜರ್ಮೆಂಟಲ್ಲಿ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈಗೆಲ್ಲ ವರಮಹಾಲಕ್ಷ್ಮಿ ಹಬ್ಬ ಸ್ಟಾರ್ಟ್ ಆಯ್ತಲ್ವಾ, ಇನ್ನೇನು ತಿಂಡಿ ಎಲ್ಲ ರೆಡಿ ಆಗ್ತಾ ಇರುತ್ತೆ ಎಲ್ಲರ ಮನೆಯಲ್ಲೂ. ಸೊ ಈ ಥರ ಮಾಡಿ ನೋಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಮಕ್ಕಳು ಅಷ್ಟು ಇಷ್ಟಪಟ್ಟು ತಿಂತಾರೆ. ಸ್ನ್ಯಾಕ್ಸಿಗಾಗಿರ್ಬೋದು ಈ ಥರ ಮಾಡಿಟ್ಬಿಟ್ರೆ ಮಕ್ಕಳಿಗೆಲ್ಲ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಬಿಟ್ರೆ ಸಾಕು, ಆರಾಮಾಗಿ ಮಕ್ಕಳಿಗೆ ಡೈಲಿ ಕೊಡ್ಬೋದು. ಈಗ ಹೊರಗಡೆ ತಿಂಡಿ ಕೊಡೋದಕ್ಕಿಂತ ಈ ಥರ ಮನೆಯಲ್ಲೇ ಮಾಡಿಕೊಟ್ಬಿಟ್ರೆ ಮಕ್ಕಳು ಚೆನ್ನಾಗಿ ತಿಂತಾರೆ, ಹೆಲ್ತಿಗೂ ಒಳ್ಳೆಯದು. ಮತ್ತು ನಾನು ಸ್ವಲ್ಪ ಜೀರಿಗೆ ಮತ್ತು ಈ ಕಾಳು ಏನಿದೆಯಲ್ಲ ಅದನ್ನು ಸ್ವಲ್ಪ ಕೈಯಲ್ಲಿ ಕ್ರಷ್ ಮಾಡಿ ಹಾಕ್ತಾಯಿದ್ದೀನಿ. ಆಮೇಲೆ ಇದಕ್ಕೆ ಸ್ವಲ್ಪ ನಾನು ಬಿಳಿ ಎಳ್ಳು ತೊಗೊಂಡಿದ್ದೀನಿ ನೋಡಿ, ಬಿಳಿ ಎಳ್ಳು ಅಷ್ಟೇ ಸ್ವಲ್ಪ ಹಾಕ್ತಾಯಿದ್ದೀನಿ. ಆಮೇಲೆ ಇದಕ್ಕೆ ನಾನಿಲ್ಲಿ ಅಚ್ಚ ಖಾರದ ಪುಡಿನ ಹಾಕ್ತಾಯಿದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನೀವು ಮನೇಲಿ ಮಕ್ಕಳು ಮಾಡ್ತೀನಿ ಅಂದರೆ ಸ್ವಲ್ಪ ಖಾರ ಕಡಿಮೆನೇ ಮಾಡ್ಕೊಳ್ಳಿ, ಯಾಕಂದರೆ ಮಕ್ಕಳು ಖಾರ ತಿನ್ನಲ್ವಲ್ಲ ಜಾಸ್ತಿ. ಹಂಗಾಗಿ ತಿಂತೀನಿ ಅನ್ನೋದಾದರೆ ಓಕೆ, ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಆಮೇಲೆ ಇಲ್ಲಿ ಸ್ವಲ್ಪ ಅಡುಗೆ ಅರಿಶಿನ ಹಾಕ್ಬಿಟ್ಟು ಸ್ವಲ್ಪ ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿದ್ದೀನಿ. ಮತ್ತು ಇಲ್ಲಿ ಲಾಸ್ಟಿಗೆ ಸ್ವಲ್ಪ ಹಿಂಗನ್ನು ಹಾಕ್ತಾಯಿದ್ದೀನಿ ನೋಡಿ. ಆ ಹಿಂಗನ್ನು ನೀವು ಬೇಕಿದ್ದರೆ ಸ್ಕಿಪ್ ಮಾಡ್ಬೋದು, ಬೇಕು ಅಂದರೆ ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು, ಏನು ಪರವಾಗಿಲ್ಲ, ಅದೇನು ಆಪ್ಷನಲ್ಲು ಹಿಂಗು. ಸೊ ನಾನಿಲ್ಲಿ ನೀಟಾಗಿ ಇನ್ನೊಂದು ಸಲ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೀರೇನು ಹಾಕ್ಬಾರ್ದು ಈ ಟೈಮಲ್ಲಿ. ನೀಟಾಗಿ ಒಂದು ಸಲ ಇದನ್ನೆಲ್ಲ ಹಾಕಿರ್ತೀವಲ್ಲ, ನೀಟಾಗಿ ಎಲ್ಲ ಅದು ಹಿಟ್ಟಿಗೆಲ್ಲ ಹೊಂದ್ಕೋಬೇಕು. ಹಂಗಾಗಿ ನೀಟಾಗಿ ಅದನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಮೊದಲಿಗೆ ನಾನಿಲ್ಲಿ ನೀರು ಹಾಕ್ತಾಯಿಲ್ಲ, ಮೊದಲಿಗೆ ನಾನು ಸ್ವಲ್ಪ ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಕಾದಿರೋ ಎಣ್ಣೆನ ಹಾಕ್ತಾಯಿದ್ದೀನಿ. ಅಂದರೆ ಕಾದಿರೋ ಎಣ್ಣೆ ಹಾಕಿದರೆ ಇದು ಚಕ್ಲಿ ಕ್ರಿಸ್ಪಿಯಾಗಿ ಬರುತ್ತೆ ಅಂತ. ಸೊ ನಾನಿಲ್ಲಿ ಕಾದಿರೋ ಎಣ್ಣೆನ ಹಾಕ್ಬಿಟ್ಟು ಒಂದು ಸಲ ನೀಟಾಗಿ ಸುಡುತ್ತೆ ನೋಡಿಕೊಂಡು ಮಿಕ್ಸ್ ಮಾಡಿ ಒಂದು ಸ್ವಲ್ಪ ನೀಟಾಗಿ. ಅದನ್ನು ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಾದಮೇಲೆ ನಾನು ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು ಇದನ್ನು. ಅಂದರೆ ಒಂದೇ ಸಲ ನೀರು ಹಾಕ್ಬಿಡಿ, ಸ್ವಲ್ಪನೇ ನೀರು ಹಾಕ್ತಾ ಮಿಕ್ಸ್ ಮಾಡ್ಕೊತಾ ಬನ್ನಿ. ಒಂದೇ ಸಲ ನೀರು ಹಾಕ್ಬಿಟ್ರೆ ಏನಾಗುತ್ತೆ ಗೊತ್ತಾ, ತೆಳುವಾಗ್ಬಿಡುತ್ತೆ, ನಮಗೆ ಗೊತ್ತಾಗಲ್ಲ ಅಳತೆ. ಹಂಗಾಗಿ ಸ್ವಲ್ಪ ನೀರು ಹಾಕ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಕಲಿಸ್ಕೊಳ್ತಾ ಬನ್ನಿ. ನೋಡಿ ನಾನು ಈಗ ಅದೇ ಕಲಿಸಿದ್ದೀನಿ ನೋಡಿ, ಸ್ವಲ್ಪ ನೀರು ಹಾಕ್ತಾ ಅದನ್ನು ಚೆನ್ನಾಗಿ ನಾದಬೇಕು. ಇದನ್ನು ಹಿಟ್ಟನ್ನು ಹಂಗೆ ಸುಮ್ಮನೆ ಏನೋ ಕಲಿಸಿದ್ವಿ ಇಟ್ವಿ ಅಂದರೆ ಅದು ಚಕ್ಲಿ ಚೆನ್ನಾಗಿ ಬರೋಲ್ಲ. ಸ್ವಲ್ಪ ಚೆನ್ನಾಗಿ ನಾದ್ಬಿಟ್ಟು ಇನ್ನೂ ಸ್ವಲ್ಪ ಅದನ್ನು ತೆಳು ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಗಟ್ಟಿ ಆಯಿತು, ಇಷ್ಟೊಂದು ಗಟ್ಟಿಯಾಗಿ ಚೆನ್ನಾಗಲ್ಲ. ಇನ್ನು ಸ್ವಲ್ಪ ಮೀಡಿಯಮ್ ಮಾಡ್ಕೊಳ್ಳೋಣ, ತೀರ ಗಟ್ಟಿಯಾಗೂ ಬೇಡ, ತೀರ ತೆಳುವಾಗೂ ಬೇಡ, ಸ್ವಲ್ಪ ಮೀಡಿಯಮಾಗೆ ನಾವು ಇದನ್ನ ಹಿಟ್ಟನ್ನು ಕಲಿಸ್ಕೋಬೇಕಾಯ್ತು ನೋಡಿ. ಈ ಥರ ಕಲಿಸ್ಕೊಳ್ಳಿ ನೀವು ಚೆನ್ನಾಗಿ. ಈ ಥರ ಕಲಿಸ್ಕೊಂಬಿಟ್ಟು ನಾವು ಅದನ್ನು ಹಪ್ಳದ್ದು ಇದಿರುತ್ತಲ್ಲ, ಹಪ್ಪಳ ಅಲ್ಲ, ಚಕ್ಲಿದು ಇರುತ್ತಲ್ಲ, ಆ ಚಕ್ಲಿದು ಉಳ್ಳಿಗೆ ಹಾಕ್ಬಿಟ್ಟು ಅದನ್ನು ನೀಟಾಗಿ ಪ್ರೆಶ್ ಮಾಡಿರಾಯಿತು ನೋಡಿ. ಇಲ್ಲಿ ನಾನು ಇವಾಗ ಈ ಥರ ಚಕ್ಲಿ ಉಳ್ಳು ತೊಗೊಂಡಿದ್ದೀನಿ. ಅಂದರೆ ಕೆಲವ್ರ ಮನೆಯಲ್ಲಿ ಈ ಥರ ರೌಂಡ್ದಾಗಿ ಮಾಡ್ತಾರಲ್ಲ ಆ ಥರ ಇರುತ್ತೆ, ಕೆಲವರ ಹತ್ರ ಗನ್ ಥರ ಶೂಟ್ ಮಾಡ್ತಾರಲ್ಲ ಆ ಥರ ಇರುತ್ತೆ. ಬಟ್ ನಮ್ಮ ಮನೇಲಿ ಈ ಥರ, ಇದು ನಮ್ಮ ಅಮ್ಮನ ಕಾಲದ್ದು ಬಿಡಿ, ನಮ್ಮ ಅಜ್ಜಿ ಕಾಲದ್ದು, ಆವಾಗ ನಮ್ಮ ಅಮ್ಮ ತೊಗೊಂಡಿರೋದು. ನಾವು ಇದನ್ನು ಚೇಂಜ್ ಮಾಡೇ ಇಲ್ಲ, ಅಂದರೆ ಬೇರೆ ಥರದ್ದು ಇಲ್ಲ ನಮ್ಮ ಹತ್ರ, ಇದೇ ಇರೋದು. ಸೊ ಹಾಗಾಗಿ ಇದರಲ್ಲೇ ಮಾಡ್ತಾಯಿದ್ವಿ ನೋಡಿ. ಬೇರೆ ಥರ ಗನ್ ಥರ ಎಲ್ಲ ಇರುತ್ತಲ್ಲ, ಎಲ್ಲದರಲ್ಲೂ ಮಾಡ್ಕೋಬೋದು ನೋಡಿ. ಇಲ್ಲಿ ನಾನು ಇವಾಗ ಮೊದಲಿಗೆ ಇದಕ್ಕೆಲ್ಲ ನೀಟಾಗಿ ಎಣ್ಣೆ ಎಲ್ಲ ಸವರ್ತಾ ಇದ್ದೀನಿ, ಯಾಕಂದರೆ ಅದಲ್ಲೇ ಇಟ್ಕೋಬಾರ್ದಲ್ವ ಹಿಟ್ಟು. ಹಂಗಾಗಿ ನೀಟಾಗಿ ಎಣ್ಣೆ, ಮತ್ತು ಆ ಪ್ಲೇಟ್ ಇರುತ್ತಲ್ಲ ಚಕ್ಲಿ ಪ್ಲೇಟು, ಆ ಪ್ಲೇಟಿಗೂ ಅಷ್ಟೇ ಚೆನ್ನಾಗಿ ಎಣ್ಣೆ ಎಲ್ಲ ಹಾಕ್ಬಿಟ್ಟು ಎಲ್ಲದಕ್ಕೂ ಎಣ್ಣೆ ಸವರ್ಬಿಟ್ಟು ಮತ್ತು ಇದು ತಟ್ಟೆ ಇಟ್ಕೊಂಡಿದ್ದೀವಲ್ಲ ಆ ತಟ್ಟೆಗೂ ಅಷ್ಟೇ ನೀಟಾಗಿ ಎಣ್ಣೆ ಸವರಬೇಕು. ಯಾಕಂದರೆ ಅದು ಚಕ್ಲಿ ಹಂಗೆ ನಾವು ಅದ್ರ ಮೇಲೆ ಒತ್ತುತ್ತೀವಲ್ಲ ಚಕ್ಲಿನ, ಅದು ಹಂಗೆ ಇಟ್ಕೊಂಡ್ಬಿಡುತ್ತೆ. ಹಂಗಾಗಿ ನಾವು ನೀಟಾಗಿ ಎಣ್ಣೆ ಎಲ್ಲ ಸವರ್ಬಿಟ್ಟು ಎಲ್ಲದಕ್ಕೂ ನೀಟಾಗಿ ನೋಡಿ ಇಷ್ಟಿಷ್ಟು ಸ್ವಲ್ಪ ಉಂಡೆ ಮಾಡ್ಕೊಂಡು ಈ ಚಕ್ಲಿ ಉಳ್ಳಿಗೆ ಹಾಕ್ತಾಯಿದ್ದೀವಿ
ಈ ಥರ ಹಾಕ್ಬಿಟ್ಟು ಮೇಲೆ ಒಂದು ಈ ಥರ ಪ್ರೆಸ್ ಮಾಡೋದು ಬರುತ್ತೆ ಇದಕ್ಕೆ. ಅದಕ್ಕೂ ಅಷ್ಟೇ ಸ್ವಲ್ಪ ಎಣ್ಣೆನೆಲ್ಲ ನೀಟಾಗಿ ಸವರಿ ಇಟ್ಕೊಂಡಿದ್ದೀನಿ. ಈ ಥರ ಪ್ರೆಸ್ ಮಾಡೋದು ಬರುತ್ತಲ್ಲ, ಅದನ್ನು ಪ್ರೆಸ್ ಮಾಡ್ಕೊತ ಈ ಥರ ನಾವು ಚಕ್ಲಿನ ಒತ್ತಬೇಕಾಗುತ್ತೆ. ಈ ಥರ ಚಕ್ಲಿ ಒಳ್ಳೆ ಏನಂದರೆ ಸ್ವಲ್ಪ ಪ್ರೆಷರ್ ಇರಬೇಕಾಗುತ್ತೆ, ಪ್ರೆಷರ್ ಬಿಡಬೇಕಾಗತ್ತೆ ಅಷ್ಟೇ, ಇನ್ನೇನಿಲ್ಲ. ಬೇರೆವೆಲ್ಲ ಯಾವ ಥರ ಗೊತ್ತಿಲ್ಲ, ಆ ಥರದ್ದೆಲ್ಲ ನಮ್ಮ ಮನೇಲಿ ಇಲ್ಲವೇ ಇಲ್ಲ, ನಾವು ಇದರಲ್ಲೇ ಮಾಡ್ತಾ ಇರೋದು. ನೋಡಿ ಈ ಥರ ಚೆನ್ನಾಗಿ ರೌಂಡಾಗಿ ನಾವು ಬಿಡ್ಕೋಬೋದು. ಇಲ್ಲಾಂದರೆ ನಿಮಗೆ ರೌಂಡ್ ಬೇಡ ಅಂದರೆ ನೀವು ಉದ್ದುದ್ದನಾದ್ರು ಯಾವ ರೀತಿನಾದ್ರು ಬಿಡ್ಕೋಬೋದು ನೀವು. ಚೆನ್ನಾಗಿ ಬರುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಬರ್ತಾಯಿದೆ ಚಕ್ಲಿ ಅಂತ. ಈ ಥರ ಚೆನ್ನಾಗಿ ರೌಂಡಾಗಿ ಒಂದು ಪ್ಲೇಟಿಗೆ ಎಣ್ಣೆ ಸವರ್ಬಿಟ್ಟು ಈ ಥರ ನೋಡಿ ನೀಟಾಗಿ ಒಂದೊಂದೇ ಬಿಡ್ಕೊಂಬನ್ನಿ. ಇವಾಗ ಒಂದೊಂದೇ ಇಷ್ಟಿಟ್ಟು ಒಂದು 4-5 ಹಾಕ್ಬಿಟ್ಟು ಆಮೇಲೆ ನೀವು ಎಣ್ಣೆ ಕರೆದ್ರೆ ಆಯಿತು. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ರೌಂಡಕ್ಕೆ. ಯಾರೆಲ್ಲ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ವೀಡಿಯೋನ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋನ ನೋಡಿ ಅಂತ ಹೇಳ್ತೀನಿ. ಎಲ್ಲ ನೋಡ್ತೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ, ಲೈಕ್ ಮಾಡ್ತಾಯಿಲ್ಲ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಇವಾಗ ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೀವಿ. ಎಣ್ಣೆ ಕಾಯಕ್ಕೆ ಇಟ್ಮೇಲೆ ಇದು ನೋಡಿ ಈ ಥರ ಕೈಯಲ್ಲಿ ತೊಗೊಳಕ್ಕೆ ಬರಲ್ಲ, ಅದು ಮುರಿದೋಗ್ಬಿಡುತ್ತೆ. ಸೊ ನಾವಿದು ರೊಟ್ಟಿನ ಚಪಾತಿ ಎಲ್ಲ ಮಾಡೋದು ಸೌಟು ಇರುತ್ತಲ್ಲ, ರೊಟ್ಟಿ ಹೆಂಚು, ಅದರಲ್ಲಿ ನಾವು ನೀಟಾಗಿ ಈ ಥರ ನೋಡಿ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡ್ಕೊಂಬಿಟ್ಟು ನೋಡಿ ಈ ಥರ ಹಾಕೊಂಬಿಟ್ರೆ ನೀಟಾಗಿ ಚೆನ್ನಾಗಿ ಬರುತ್ತೆ ಚಕ್ಲಿ. ಅಂದರೆ ಏನಂದಮೇಲೆ ಎಣ್ಣೆಗೆ ಹಾಕಿದ್ಮೇಲೆ ನಾವು ಎಣ್ಣೆಗೆ ಹಾಕಿದ ಹಿಂದ್ಗಡೆಗೆ ನಾವು ಅದನ್ನು ತಿರುಗ್ಸೋಕೆ ಹೋಗಬಾರ್ದು, ಅದು ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕು. ಅದನ್ನು ತಿರುಗ್ಸೋಕೆ ಹೋಗ್ಬಿಟ್ರೆ ಏನಾಗುತ್ತೆ ಗೊತ್ತಾ, ಸ್ವಲ್ಪ ಕಟ್ಟಾಗಿಬಿಡುತ್ತೆ. ಅದು ಸ್ವಲ್ಪ ನೀಟಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ ನಾನು ಸ್ವಲ್ಪ ಮಿಕ್ಸಾಗಿ ತಿರುಗಿಸ್ಬಿಟ್ಟೆ ನೋಡಿ. ಕೆಲವೊಂದು ಕಟ್ಟಾಗಿದೆ, ಕೆಲವೊಂದು ನೋಡಿ ಹಂಗೆ ಇದೆ. ಒಂದೊಂದೇ ಎಡೆ ಕಟ್ಟಾಗಿಬಿಡುತ್ತೆ ನೋಡಿ. ತಿರುಗ್ಸೋಕೆ ಹೋಗಲಿಲ್ಲ ಅಂದರೆ ನೋಡಿ ಈ ಥರ ಚೆನ್ನಾಗಿ ಬರುತ್ತೆ. ಎಣ್ಣೆಗೆ ಹಾಕಿದ ತಕ್ಷಣ ಸ್ವಲ್ಪ ಒಂದು 1 ನಿಮಿಷ 2 ನಿಮಿಷ ಹಂಗೆ ಬಿಡಬೇಕು, ಸ್ವಲ್ಪ ಚೆನ್ನಾಗಿ ಬೇಯೋವರೆಗೂ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ಜಾಸ್ತಿ ಹೈ ಫ್ಲೇಮೆಲ್ಲ ಇಟ್ಕೊಂಡು ಬೇಯಿಸ್ಕೋಬೇಡಿ, ಚೆನ್ನಾಗಿ ಬರಲ್ಲ. ನೋಡಿ ಇವಾಗ ಎಲ್ಲ ಆಲ್ಮೋಸ್ಟ್ ಚಕ್ಲಿ ಎಲ್ಲ ಆಗಿದೆ ನೋಡಿ. ಇವಾಗ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ಕರೆಕ್ಟಾಗಿ ನಾನು ಹಾಕಿರೋ ಅಳತೆಯಲ್ಲಿ ಮಾಡಿದರೆ ಕರೆಕ್ಟಾಗಿ ಬರುತ್ತೆ ನೋಡಿ. ಮತ್ತು ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಯಾರೆಲ್ಲ ನನ್ನ ವೀಡಿಯೋನ ಕೊನೆವರೆಗೂ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಮತ್ತು ನಾಳೆ ಇನ್ನೊಂದು ವೀಡಿಯೋದಲ್ಲಿ ಬರ್ತೀನಿ. ಥ್ಯಾಂಕ್ ಯು, ಬಾಯ್.